ನಮಸ್ಕಾರ ಗೆಳೆಯರೆ. ಇಂದು ನಾನು ನಿಮಗೆ 4 ಅನಾಥ ಮಕ್ಕಳ ಬಡ ತಾಯಿಯ ಅತ್ಯಂತ ಭಾವುಕ ಕಥೆಯನ್ನು ಹೇಳುತ್ತೇನೆ. ಒಬ್ಬ ವ್ಯಕ್ತಿ ಹಣ್ಣಿನ ಅಂಗಡಿಗೆ ಹೋಗಿ ವ್ಯಾಪಾರಿಯನ್ನು ಕೇಳಿದನು, ಬಾಳೆಹಣ್ಣು ಮತ್ತು ಸೇಬುಹಣ್ಣಿನ ಬೆಲೆ ಎಷ್ಟು? ವ್ಯಾಪಾರಿ ಉತ್ತರಿಸಿದನು, ಬಾಳೆಹಣ್ಣು ಡಜನ್ಗೆ 20 ರೂಪಾಯಿ ಮತ್ತು ಸೇಬು ಕೆಜಿಗೆ 100 ರೂಪಾಯಿ. ಅದೇ ಸಮಯದಲ್ಲಿ ಒಬ್ಬ ಬಡ ಮಹಿಳೆ ಆ ಅಂಗಡಿಗೆ ಬಂದು ಕೇಳಿದಳು, ಅಣ್ಣ, ನನಗೆ 1 ಕೆಜಿ ಸೇಬು ಮತ್ತು 1 ಡಜನ್ ಬಾಳೆಹಣ್ಣು ಬೇಕು, ಬೆಲೆ ಎಷ್ಟು? ಆಗ ವ್ಯಾಪಾರಿ ಹೇಳಿದನು, ಅಕ್ಕ, ಬಾಳೆಹಣ್ಣು ಡಜನ್ಗೆ 5 ರೂಪಾಯಿ ಮತ್ತು ಸೇಬು ಕೆಜಿಗೆ 25 ರೂಪಾಯಿ. ಆ ಬಡ ಮಹಿಳೆ ತನ್ನ ಹಳೆಯ ಬಟ್ಟೆಯ ಚೀಲದಿಂದ ಅತ್ತಿತ್ತ ಹರಿದಿದ್ದ ಕೆಲವು ನೋಟುಗಳನ್ನು ತೆಗೆದು, ಅಣ್ಣ, ಹಾಗಾದರೆ 1 ಕೆಜಿ ಸೇಬು ಮತ್ತು 1 ಡಜನ್ ಬಾಳೆಹಣ್ಣು ಕೊಡಿ ಎಂದಳು. ಅಲ್ಲಿ ಮೊದಲೇ ನಿಂತಿದ್ದ ಗ್ರಾಹಕನು ವ್ಯಾಪಾರಿಯನ್ನು ಸಿಟ್ಟಿನಿಂದ ನೋಡಿದನು. ಅವನು ಏನಾದರೂ ಮಾತನಾಡುವ ಮೊದಲೇ ವ್ಯಾಪಾರಿಯು ಅವನಿಗೆ ಸುಮ್ಮನಿರುವಂತೆ ಸನ್ನೆ ಮಾಡಿದನು. ಆ ಮಹಿಳೆ ಹಣ್ಣುಗಳನ್ನು ಕೊಂಡು ಅತ್ಯಂತ ಸಂತೋಷದಿಂದ ಹೊರಟಳು. ಹೋಗುವಾಗ ಅವಳು, ಹೇ ಭಗವಂತ, ನಿನಗೆ ಲಕ್ಷ ಲಕ್ಷ ವಂದನೆಗಳು. ನನ್ನ ಮಕ್ಕಳು ಇಂದು ಬಹಳ ದಿನಗಳ ನಂತರ ಹಣ್ಣು ತಿನ್ನುತ್ತಾರೆ. ಅವರು ಇಂದು ತುಂಬಾ ಖುಷಿಪಡುತ್ತಾರೆ ಎಂದು ದೇವರಿಗೆ ಧನ್ಯವಾದ ಹೇಳುತ್ತಾ ಹೋದಳು. ಅವಳು ಹೋದ ನಂತರ ವ್ಯಾಪಾರಿ ತನ್ನ ಮೊದಲ ಗ್ರಾಹಕನ ಕಡೆಗೆ ನೋಡಿ ಹೇಳಿದನು, ನೋಡಿ ಸಾಹೇಬರೇ, ಆ ದೇವರು ಸಾಕ್ಷಿ, ನಾನು ನಿಮಗೆ ಮೋಸ ಮಾಡಲು ಪ್ರಯತ್ನಿಸಲಿಲ್ಲ. ಈಕೆ ಒಬ್ಬ ವಿಧವೆ ಮಹಿಳೆ, 4 ಅನಾಥ ಮಕ್ಕಳ ತಾಯಿ. ಈ ಬಡ ಮಹಿಳೆ ಯಾರಿಂದಲೂ ಯಾವುದೇ ರೀತಿಯ ಸಹಾಯ ಪಡೆಯಲು ಸಿದ್ಧಳಿಲ್ಲ. ನಾನು ಅವಳಿಗೆ ಸಹಾಯ ಮಾಡಲು ಎಷ್ಟೇ ಪ್ರಯತ್ನಿಸಿದರೂ ಅವಳು ಒಪ್ಪಲಿಲ್ಲ. ಆಗ ನನಗೆ ಈ ಉಪಾಯ ಹೊಳೆಯಿತು. ಅವಳು ನನ್ನ ಅಂಗಡಿಗೆ ಬಂದಾಗೆಲ್ಲ ನಾನು ಬೆಲೆಯನ್ನು ಕಮ್ಮಿ ಹೇಳುತ್ತೇನೆ. ಇದರಿಂದ ಅವಳಿಗೆ ತಾನು ಯಾರದ್ದೋ ದಾನ ಪಡೆಯುತ್ತಿದ್ದೇನೆ ಎಂಬ ಭಾವನೆ ಬರುವುದಿಲ್ಲ. ವ್ಯಾಪಾರಿ ಮುಂದುವರಿಸುತ್ತಾ ಹೇಳಿದನು, ಸಾಹೇಬರೇ, ಆ ದೇವರು ಸಾಕ್ಷಿ, ಯಾವಾಗ ಈ ಮಹಿಳೆ ನನ್ನ ಅಂಗಡಿಯಿಂದ ಹಣ್ಣು ಕೊಂಡು ಹೋಗುತ್ತಾಳೋ ಅಂದು ನನ್ನ ವ್ಯಾಪಾರ 10 ಪಟ್ಟು ಹೆಚ್ಚಾಗುತ್ತದೆ ಮತ್ತು ಆ ದಿನ ದೇವರು ನನ್ನ ಮೇಲೆ ವಿಶೇಷ ಕೃಪೆ ತೋರುತ್ತಾನೆ. ಇದನ್ನು ಕೇಳಿ ಆ ಗ್ರಾಹಕನ ಕಣ್ಣುಗಳು ತೇವವಾದವು. ಅವನು ಪ್ರೀತಿಯಿಂದ ಆ ವ್ಯಾಪಾರಿಯನ್ನು ತಬ್ಬಿಕೊಂಡನು ಮತ್ತು ಯಾವುದೇ ದೂರಿಲ್ಲದೆ ಹಣ್ಣುಗಳನ್ನು ಕೊಂಡು ಅಲ್ಲಿಂದ